ನಿಮಿಷ. ಯಾಕೋ ಜಾಯಿನ್ ಆಗ್ತಾ ಇಲ್ಲ. ಹರೇ ರಾಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ರೈವತ ಮನ್ವಂತರದ ಕಥೆಯನ್ನ ತಿಳಿಸುವ, ಯಾಕೆಂದ್ರೆ ಇಲ್ಲಿ ತನಕ ತಾಪಸ ಮನ್ವಂತರದ ಕಥೆ ಆಯ್ತು. ಅಲ್ಲಿ ಗಜೇಂದ್ರನ ಕಥೆಯನ್ನ ನಾವು ನೋಡಿದ್ದಾಯ್ತು. ಮುಂದೆ ರೈವತ ಮನ್ವಂತರದ ವೈಶಿಷ್ಟ್ಯಗಳನ್ನ ಹೇಳ್ತಾ, ಪಂಚಮಹಾರೈವತೋ ನಾಮ ಮನುಸ್ತಾಪಸ ಸೋದರ ಬಲವಿಂಧ್ಯಾದಯಸ್ತಸ್ಯ ಸುತ ಅರ್ಜುನ ಪೂರ್ವಕ. ಐದನೆಯ ಮನ್ವಂತರದ ಮನುವಿನ ಹೆಸರು ರೈವತ, ಮನ್ವಂತರದ ಹೆಸರು ರೈವತ. ಇವನ್ ಯಾರು ಅಂದ್ರೆ ತಾಪಸನ ಸಹೋದರ. ತಾಪಸ ಮನ್ವಂತರದ ಯಾವ ಮನು ಅಧಿಪ ಇದ್ದ, ತಾಪಸ ಅಂತಾನೆ ಮನು, ಅವನ ತಮ್ಮ ಇವನು ಈ ರೈವತ ಅನ್ನುವನು. ಬಲ, ವಿಂಧ್ಯ, ಅರ್ಜುನ ಮೊದಲಾದವರು ಇವನ ಮಕ್ಕಳು, ಈ ರೈವತ ಮನ್ವಂತರದ ಅಧಿಪತಿಯ ಮಕ್ಕಳು. ಪತ್ನಿ ವಿಕುಂಠಾ ಶುಭ್ರಸ್ಯ ವೈಕುಂಠೈಸುರ ಸತ್ತಮೈಃ ತಯೋ ಸ್ವಕಲಯ ಜಜ್ಞೆ ವೈಕುಂಠೋ ಭಗವಾನ್ ಸ್ವಯಂ. ಶುಭ್ರ ಎಂಬ ಮುನಿಯ ಪತ್ನಿ ವಿಕುಂಠಾದೇವಿ, ಅಂದ್ರೆ ಈ ಮನ್ವಂತರದಲ್ಲಿ ಆದ ಭಗವಂತನ ರೂಪದ ಕಥೆಯನ್ನು ಹೇಳ್ತಾ ಇದ್ದಾರೆ. ಶುಭ್ರ ಅನ್ನುವವನು ಒಬ್ಬ ಋಷಿ, ಈ ಮನ್ವಂತರದಲ್ಲಿ ಬಂದ ಋಷಿ. ಅವನ ಹೆಂಡತಿ ವಿಕುಂಠ ಅಂತ. ಈ ವಿಕುಂಠ ಇವನು ತಪಸ್ಸು ಮಾಡಿ ಭಗವಂತನನ್ನ ಪ್ರಾರ್ಥಿಸಿ ಒಬ್ಬ ಮಗನನ್ನ ಪಡೆದ. ಅವನ ಹೆಸರು ವೈಕುಂಠ ಅಂತ. ಅಂದ್ರೆ ವೈಕುಂಠ ಅನ್ನೋದು ಭಗವಂತನ ಒಂದು ವಿಶೇಷ ರೂಪ. ವೈಕುಂಠ ಅಂತ ಭಗವಂತ ಇರುವ ಸ್ಥಾನಕ್ಕೂ ಹೆಸರು, ವೈಕುಂಠ ಅನ್ನೋದು ಭಗವಂತನ ರೂಪಕ್ಕೂ ಹೆಸರು, ಎರಡೂ ಹೆಸರಿದೆ. ವೈಕುಂಠವಾಸಿಗಳು ಅಂತಂದಾಗ ವೈಕುಂಠ ಅನ್ನುವ ಜಾಗಕ್ಕೆ ಹೋಗುದು. ವೈಕುಂಠನ ಪಾದ ಹಿಡಿಯುವುದು ಅಂತಂದ್ರೆ ಭಗವಂತನ ಪಾದವನ್ನೇ ಹಿಡಿಯುವುದು ಅಂತ ಅರ್ಥ. ವೈಕುಂಠ ಯಾತ್ರೆ ಅಂದ್ರೆ ಭಗವಂತನ ಕಡೆಗೆ ಯಾತ್ರೆ ಅಂತ ಆ ಅರ್ಥದಲ್ಲಿ ಪ್ರಯೋಗ ಮಾಡುದು. ವೈಕುಂಠೋ ಭಗವಾನ್ ಸ್ವಯಂ, ಸ್ಪಷ್ಟವಾಗಿ ಇಲ್ಲಿ ಹೇಳಿದ ಮಾತು. ವೈಕುಂಠ ಎನ್ನುವನು ಭಗವಂತನ ನೇರ ರೂಪ. ವೈಕುಂಠ ಕಲ್ಪಿತೋ ಯೇನ ಲೋಕೋ ಲೋಕ ನಮಸ್ಕೃತ ರಮಯಾ ಪ್ರಾರ್ಥ್ಯಮಾನೇನ ದೈವ್ಯಾ ತತ್ಪ್ರತಿ ತತ್ಪ್ರಿಯ ಕಾಮ್ಯಯ. ರಮಾದೇವಿ ಪ್ರಾರ್ಥನೆ ಮಾಡಿದ್ಲಂತೆ ಒಂದ್ಸಲ, ನನಗೆ ಪ್ರಿಯವಾದ ಒಂದು ಲೋಕವನ್ನ ಸೃಷ್ಟಿ ಮಾಡು, ಎಲ್ಲರೂ ಆ ಲೋಕಕ್ಕೆ ನಮಸ್ಕಾರ ಮಾಡಬೇಕು, ಎಲ್ಲರೂ ಆ ಲೋಕದ ಕುರಿತಾಗಿ ಆಸೆ ಪಡಬೇಕು, ಅಂಥದ್ದೊಂದು ಜಾಗವನ್ನ ನಿರ್ಮಾಣ ಮಾಡು ಅಂತ ಕೇಳಿದಾಗ ಸ್ವತಃ ವೈಕುಂಠ ರೂಪದಿಂದಲೇನೆ
ಆ ಲೋಕವನ್ನ ಸೃಷ್ಟಿಸಿದಾದ್ರಿಂದಾಗಿ ಆ ಲೋಕಕ್ಕೂ ವೈಕುಂಠ ಅಂತ ಹೆಸರು ಬಂತು. ಅದು ದೇವರ ಹೆಸರನ್ನ ವೈಕುಂಠ ಅಂತ ಆಮೇಲೆ ಲೋಕಕ್ಕೂ ಕೂಡ ಕೊಟ್ಟದ್ದು. ಕುಂಠ ಯಾರಿಗೆ ಅಂತಲ್ಲ, ಅದು ಬಿಡುಗಡೆಯಾಗಿ ಬಂದವರಿಗೋಸ್ಕರ. ವೈಕುಂಠ ಅಂದ್ರೆ ಏನರ್ಥ ಅಂದ್ರೆ, ಕುಂಠ ಅಂದ್ರೆ ಲೋಪ ಅಥವಾ ದೋಷ, ವಿಕುಂಠ ಅಂದ್ರೆ ದೋಷವಿಲ್ಲದೆ ಇರುವುದು. ಭಗವಂತನೂ ದೋಷರಹಿತ, ಭಗವಂತನ ಸ್ಥಾನವನ್ನ ಪಡೆದವನು ಕೂಡ ಯಾವುದೇ ದೋಷಗಳಿಲ್ಲದೆ ಸುಖವಾಗಿ ಬದುಕ್ತಾನೆ ಅನ್ನೋದಕ್ಕೋಸ್ಕರ ಅದಕ್ಕೆ ವೈಕುಂಠ ಅಂತ ಹೆಸರು. ತಸ್ಯಾನುಭಾವ ಕಥಿತೋ ಗುಣಾಶ್ಚ ಪರಮೋದಯಾ ಭೌಮಾನ್ ರೇಣುವನ್ನ ಸ ವಿಮಮೇ ಯೋ ವಿಷ್ಣೋರ್ವರ್ಣಯೇ ಗುಣಾನ್. ಈ ವೈಕುಂಠ ರೂಪಿ ಪರಮಾತ್ಮನ ಸಮೃದ್ಧವಾದ ಗುಣಗಳನ್ನು ಶ್ರುತಿ ಸ್ಮೃತಿಗಳು ಹಾಡಿ ಹೊಗಳಿವೆ. ವಿಷ್ಣುವಿನ ಗುಣಗಳನ್ನು ಯಾರು ತಾನೇ ಹಾಡಿ ಮುಗಿಸಬಲ್ಲರು? ವಿಷ್ಣೋರ್ ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ ಅಂತ ವಿಷ್ಣು ಸೂಕ್ತದ ಮಂತ್ರದಲ್ಲಿ ಇದೇ ಅಭಿಪ್ರಾಯವನ್ನ ಈ ಭಾಗವತದ ಸಾಲು ಹೀಗೆ ಬಿಡುಗಡೆ ಮಾಡಿ ತೋರಿಸುತ್ತೆ. ಭೂಮಿಯ ಧೂಳಿಯ ಕಣಗಳನ್ನಾದರೂ ಹೇಳಿ ಮುಗಿಸಬಹುದು, ಆದರೆ ಕೋಗುಣಾನ್ ವಿಷ್ಣುವಿನ ಯೋ ಭೌಮಾನ್ ರೇಣೂನ್ ಸ ವಿಮಮೆ, ಭೌಮದ ರೇಣುಗಳನ್ನ ಚಿಂತಿಸಿ ಮುಗಿಸಬಹುದು, ಆದರೆ ಭೂಮಿಯ ರೇಣುಗಳನ್ನ ಹೇಳಿ ಮುಗಿಸಿದರೂ ಭಗವಂತನ ರೇಣು ಅಂದ್ರೆ ಧೂಳಿನ ಕಣ, ಭಗವಂತನ ಗುಣಗಳನ್ನ ಹೇಳಿ ವರ್ಣಿಸುವುದು ಅಸದಳ, ಅಸಾಧ್ಯ ಅಂತ ಆ ಮಂತ್ರದಲ್ಲಿ ಹೇಳಿದ್ದನ್ನೇ ಭಾಗವತ ಇಲ್ಲಿ ನಮ್ಮ ಮುಂದೆ ತೆರೆದಿಡುತ್ತೆ. ಏನ ಕೇಳಿದ್ರ? ಸರಿ ಸರಿ, ಅಲ್ಲಿಗೆ 5 ಆಯ್ತು. ಈಗ ನಮಗೆ 5 ಮುಗಿದ ಮೇಲೆ 6ನೇದ್ದು ಚಾಕ್ಷುಷ. ಷಷ್ಠಶ್ಚ ಚಾಕ್ಷುಷ ಪುತ್ರಶ್ಚಾಕ್ಷುಷೋ ನಾಮ ವೈಮನು ಪುತ್ರ ಪುರುಷ ಸುದ್ಯುಮ್ನ ಪ್ರಮುಖ ಚಾಕ್ಷುಷಾತ್ಮಜ. 6ನೆಯ ಮನುವಿನ ಹೆಸರು ಚಕ್ಷು. ಅವನು ಸಾರಿ ನಾನು ತಪ್ಪು ಹೇಳಿದೆ. ಚಕ್ಷು ಅನ್ನುವಂತ ಒಬ್ಬ ಮುನಿಯ ಮಗನಾದ್ರಿಂದ ಅವನಿಗೆ ಚಾಕ್ಷುಷ ಅಂತ ಹೆಸರು ಬಂತು. 6ನೆಯ ಮನುವಿನ ಹೆಸರು ಚಾಕ್ಷುಷ, ಅವನಪ್ಪ ಚಕ್ಷುಷ್. ಆ ಚಕ್ಷುಷ್ ಅನ್ನುವ ಹೆಸರಿನ ಮುನಿಯ ಮಗನಾದ್ರಿಂದಾಗಿ ಚಕ್ಷುಷ ಪುತ್ರ, ಚಾಕ್ಷುಷೋ ನಾಮ ವೈ ಮನು. ಅವನಿಗೆ ಪುರುಷ ಸುದ್ಯುಮ್ನ ಮೊದಲಾದ ಹಲವು ಮಕ್ಕಳಿದ್ದರು. ಇವರೆಲ್ಲರನ್ನು ಕೂಡ ಈ ಮನ್ವಂತರದ ಮುಂದಿನ ಅಧಿಕಾರಿಗಳನ್ನಾಗಿ, ರಾಜರನ್ನಾಗಿ ಗುರುತಿಸ್ತಾರೆ. ಇಂದ್ರೋ ಮಂದ್ರದ್ಯುಮಸ್ತತ್ರ ಧ್ರುಮಸ್ತತ್ರ ದೇವ ಆಪ್ಯಾದಯೋ ಗುಣಾಃ ಮುನಯಸ್ತತ್ರ ವೈರಾಜ ಅವಿಷ್ಮಾದ್ವೀರಕಾದಯ. ಈ ಚಾಕ್ಷುಷ ಮನ್ವಂತರದ ಮನು ಇಂದ್ರ ಯಾರು ಅಂದ್ರೆ ಮಂದ್ರದ್ಯುಮ್ನ, ಮಂದ್ರದ್ರುಮ ಅಂತ ಅವನ ಹೆಸರು. ಆಪ್ಯ ಅಂತ ದೇವತೆಗಳ ಗಣಕ್ಕೆ ಆಗ ಹೆಸರು. ಈಗ ನಾವು ದೇವಾಹ ಅಂತೇನು ಹೇಳ್ತೇವೋ ಆಗ, ಅಥವಾ ಏನು ಇನ್ನು ಕೆಲವು ಶಬ್ದಗಳು ಬಳಸ್ತಾರೆ, ಋಭವಃ, ವಿಭವಃ, ವಿಶ್ವೇ ದೇವಾಹ, ಇನ್ನೇನು ಒಂದು ಇನ್ನು 2-3 ವಿಶೇಷ ಹೆಸರುಗಳಿವೆ. ಹಾಗೆ ದೇವತೆಗಳ ಗುಂಪಿಗೊಂದು ಹೆಸರು ಮರುತಃ. ಒಂದು ಮನ್ವಂತರದಲ್ಲಿ ದೇವತೆಗಳ ಗುಂಪಿಗೆ ಮರುತಃ ಅಂತ ಹೆಸರು, ಒಂದರಲ್ಲಿ ವಿಶ್ವೇ ದೇವ ಅಂತ ಹೆಸರು. ಹಾಗೆ ಇಲ್ಲಿ ಆಪ್ಯ ಅನ್ನುವಂಥದ್ದು ದೇವತೆಗಳ ಗಣ. ಮುನಯಸ್ತತ್ರ ವೈರಾಜ ಹವಿಷ್ಮತ್ ವೀರಕಾದಯ ಅಂದ್ರೆ ವೈರಾಜ, ಹವಿಷ್ಮತ್, ವೀರಕ, ಇವರೆಲ್ಲರೂ ಕೂಡ ಸಪ್ತ ಋಷಿಗಳು. ಮುನಯ ವೀರಕಾದಯ, ಈ ಮುನಿಗಳ ಹೆಸರು ಇಲ್ಲಿ ಇದರೆಲ್ಲ ವಿಸ್ತಾರ ನಮಗೆ ಹರಿವಂಶದಲ್ಲಿ ಬಂದಿದೆ, ವಿಷ್ಣು ಪುರಾಣದಲ್ಲೂ ಬಂದು ಹೋಗಿದೆ. ಆಮೇಲೆ ತತ್ರಾಪಿ ದೇವ ಸಂಭೂತ್ಯಾಂ ವೈರಾಜಸ್ಯಾಭವತ್ ಸುತಃ ಅಜಿತೋ ನಾಮ ಭಗವಾನ್ ಅಂಶೇನ ಜಗತೀಪತಿ.
ಈ ಮನ್ವಂತರದಲ್ಲಿ ಭಗವಂತನ ರೂಪದ ಹೆಸರು ಅಜಿತ ಅಂತ. ಇವನು ಸಂಭೂತಿ ಅನ್ನುವಂಥವಳಲ್ಲಿ ವೈರಾಜ ಅನ್ನುವ ಮುನಿಗೆ ಮಗನಾಗಿ ಹುಟ್ಟುತ್ತಾನೆ. ವೈರಾಜ ಅನ್ನುವ ಮುನಿಗೆ ಸಂಭೂತಿ ಅನ್ನುವವಳಲ್ಲಿ ಹುಟ್ಟಿ ಬಂದವನಾದ್ರಿಂದಾಗಿ ಇವನಿಗೆ ಅಜಿತ ಅಂತ ಹೆಸರು. ಈ ಅಜಿತ ಜಗತಃ ಪತಿ. ಇವನು ಸ್ವತಃ ಭಗವಂತನೇ ಒಂದು ಅಂಶದಿಂದ ಹುಟ್ಟಿದ್ದಾದ್ರಿಂದ ಭಗವಂತನ ಅಂಶಕ್ಕೂ ಅಂಶಿಗೂ ಏನು ವ್ಯತ್ಯಾಸ ಇಲ್ಲ ಅನ್ನೋದನ್ನ ಹಿಂದೆ ಹೇಳಿದ್ರು. ಅಂತಹ ಭಗವಂತನೇ ಜಗತಃ ಪತಿ, ಈ ಜಗತ್ತಿಗೆ ಒಡೆಯನಾಗಿ ಹುಟ್ಟಿದ. ಪಯೋಬ್ಧಿಮ್ಯೇನ ನಿರ್ಮತ್ಯ ಸುರಾಣಾಂ ಸಾಧಿತಾ ಸುಧಾ ಕ್ರಮಮಾಣೋಂ ಹಸಿಧೃತಃ ರೂಪೇಣ ಮಂದರಃ. ಇದೇ ಸಂದರ್ಭದಲ್ಲಿ ಕೂರ್ಮಾವತಾರದ ಕಥೆಯು ಬರುದು. ಹಾಗಾಗಿಯೇ ಈ ಕೂರ್ಮಾವತಾರದ ಹೊತ್ತಿಗೆನೆ ಅಜಿತನ ಕಥೆಯನ್ನ ನಾವು ಕೇಳ್ತೇವೆ. ಅವನು ಬೆಟ್ಟವನ್ನು ಒಡೆಯದಂತೆ, ಮೇಲಕ್ಕೆ ಬೆಟ್ಟ ಹಾರದಂತೆ ಅಜಿತ ನಿಂತ ಅಂತ ವಿವರಣೆ ಇದೆ. ಮುಂದೆ ಕೂರ್ಮ ಅವತಾರದ ಕಥೆ ಬಂದಾಗ ಬರುತ್ತೆ. ಅಜಿತ ಕ್ಷೀರಸಾಗರವನ್ನ ಮಥಿಸಿ ದೇವತೆಗಳಿಗೆ ಅಮೃತವನ್ನ ತಂದುಕೊಟ್ಟ. ಯಾಕೆಂದ್ರೆ ಈ ದೇವತೆಗಳಿಗೂ ದೈತ್ಯರಿಗೆ ಇಬ್ಬರಿಗೂ ಸುಸ್ತಾಯ್ತು. ಸುಸ್ತಾಗ ಎರಡೂ ಕಡೆ ಒಂದೊಂದು ರೂಪದಿಂದ ಮತ್ತು ಎಲ್ಲ ದೇವತೆಗಳಲ್ಲಿ ದೈತ್ಯರಲ್ಲಿ ತನ್ನ ಒಂದು ವಿಶೇಷವಾದ ಶಕ್ತಿಯನ್ನ ಪ್ರವೇಶ ಮಾಡುವಂತೆ ಮಾಡಿ ಮಥಿಸಿ ಅಲ್ಲಿಂದ ನವನೀತವನ್ನ ತೆಗೆದ. ಹಾಗೆ ಮಂದರ ಪರ್ವತವನ್ನು ಅದು ಸಿಡಿಯದಂತೆ ಭ್ರಮಮಾಣ ಅಂಬಸಿ ಧೃತಃ, ಭ್ರಮಮಾಣ ಸೆಳೆದಾಡುವಾಗ ಮಂದರ ಹಾರಿ ಪುಟಿದು ಎಲ್ಲೋ ನೆಗೆಯುವ ಸಂದರ್ಭ ಬಂದಾಗ ಭಗವಂತ ಕೆಳಗಿನಿಂದ ಕೂರ್ಮ ರೂಪದಿಂದ ಧರಿಸಿದ್ರೆ ಮೇಲಿನಿಂದ ಜಾರದಂತೆ ಅಜಿತ ರೂಪದಿಂದ ನಿಲ್ಲಿಸಿದ ಅಂತ ನಮಗೆ ಭಾಗವತವೇ ಹೇಳಿದೆ. ಅಂತಹ ಅಜಿತನೇ ಈಗ ನಾವು ಕೇಳುವಂತಹ ಭಗವಂತನ ರೂಪ ವೈರಾಜನಿಗೆ ಸಂಭೂತಿಯಲ್ಲಿ ಹುಟ್ಟಿದವ. ಸಮುದ್ರ ಮಥನ ಯಾಕಾಯ್ತು ಅಂತ ಮತ್ತೆ ರಾಜ ಪ್ರಶ್ನೆ ಕೇಳ್ತಾನೆ. ಯಥಾ ಭಗವತಾ ಬ್ರಹ್ಮನ್ ಮಥಿತ ಕ್ಷೀರಸಾಗರ ಯದರ್ಥಂ ವಾ ಯದಶ್ಚಾದ್ರಿಂ ದಧಾರಾಂ ಜರಾತ್ಮನ. ಪರೀಕ್ಷಿತ್ ರಾಜ ಕೇಳ್ತಾನೆ, ಓ ಮುನಿಯೇ, ಭಗವಂತ ಕ್ಷೀರಸಾಗರವನ್ನ ಹೇಗೆ ಮಥನ ಮಾಡಿದ? ನೀನ್ ಹೇಳಿದಿ ಅಜಿತ ಮಥನ ಮಾಡಿದ ಅಂತ. ನಾವಾದ್ರೆ ಮಾತನ ಮಾಡಿದ ಆಯ್ತು ಅಂತ ಮುಂದೋಗ್ತಿದ್ವಿ. ಅವನಿಗೆ ಡೌಟ್ ಬಂತು, ಅಲ್ಲ ನಾವು ದೇವತೆಗಳು ದೈತ್ಯರು ಮಾತ್ರ ಮಥನ ಮಾಡಿದ್ ಕೇಳಿದ್ವಿ, ಈ ಅಜಿತ ಎಲ್ಲಿಂದ ಬಂದ? ಕೂರ್ಮ ರೂಪವನ್ನ ಹೊತ್ತು ಬಂದಂತಹ ಭಗವಂತ ಬೆಟ್ಟವನ್ನ ಹೊತ್ತದ್ದು ಏಕೆ, ಏಕೆ, ಹೇಗೆ ಮತ್ತು ಯಾವಾಗ? ಯಾವಾಗ ಅನ್ನೋ ಪ್ರಶ್ನೆಗೆ ನಮಗೆ ಚಾಕ್ಷುಷ ಮನ್ವಂತರ ಅಂತ ಉತ್ತರ ಸಿಕ್ಕಿತು. ಏಕೆ, ಹೇಗೆ, ಏತಕ್ಕೆ ಅನ್ನುವುದರ ವಿಷಯ ಮುಂದೆ ನಿರೂಪಣೆ ಆಗುತ್ತೆ. ಯಥಾಮೃತಂ ಸುರೈ ಪ್ರಾಪ್ತಂ ಕಿಮನ್ಯದ್ ಅಭವತ್ತದ ಏತದ್ ಭಗವತಃ ಕರ್ಮ ವದಸ್ತು ಪರಮಾದ್ಭುತಂ. ಅಲ್ಲ, ದೈತ್ಯರು ಅಲ್ಲಿ ಇರ್ಬೇಕಾದ್ರೆ ದೇವತೆಗಳಿಗೆ ಹೇಗೆ ಆ ಅಮೃತ ಮಥನದ ಫಲ ಸಿಕ್ಕಿತು? ದೇವತೆಗಳಿಗೆ, ದೈತ್ಯರಿಗೆ ನಿದ್ದೆ ಬಂತ? ತಪ್ಪಿಸ್ಕೊಂಡ್ರ? ಸಮುದ್ರದ ಮಥನವನ್ನ ಮಾಡುವಾಗ ಇನ್ನೇನೇನ್ ಬಂತು? ಕಿಂ ತದನ್ಯತ್ ಅಭವತ್, ಅದು ಬಿಟ್ಟು ಇನ್ನೇನೇನ್ ಸಿಕ್ಕಿತು? ಅಭವತ್ ಅಂದ್ರೆ ಉತ್ಪನ್ನವಾದವು ಅಂತ ಅರ್ಥ. ಪರಮಾದ್ಭುತವಾದ ಈ ಭಗವಂತನ ಲೀಲೆಯನ್ನು, ಪರಮಾದ್ಭುತಂ ಭಗವತಃ ಕರ್ಮ ವದಸ್ವ, ಅದ್ಭುತವಾದ ಭಗವಂತನ ಈ ಚರ್ಯೆಯನ್ನ, ಲೀಲೆಯನ್ನ ಯಮಗೆ ತಿಳಿಸು. ತ್ವಯೇತ್ಥಂ ಕಥ್ಯಮಾನೇನ ಮಹಿಮ್ನಾ ಸಾತ್ವತಾಂ ಪತೇ ನಾತಿತ್ಯತಿ ಮೇ ಚಿತ್ತಂ ಶುಚಿರಂ ತಾತತಾಪಿತಂ. ಈ ಸಂಸಾರದ ತಾಪದಲ್ಲಿ ಬೆಂದಿರುವ ನನಗೆ, ಬಹಳ ಕಾಲದಿಂದ ಈ ವ್ಯಥೆಯನ್ನು ಅನುಭವಿಸ್ತಾ ಇರುವವನಿಗೆ ಈಗ ಶೀತಲವಾದ ಮಂದಗಾಳಿ ಬೀಸ್ತಾ ಇದೆ. ಇದು ಆಯಾಸವನ್ನು ಮರೆಸುವಂತದ್ದು. ಭಗವಂತನ ಕಥಾಮೃತದ ಶೀತ ಗಾಳಿ ಇನ್ನಷ್ಟು ಉಲ್ಲಸಿತರನ್ನಾಗಿಸತ್ತೆ ಹೊರತು ಎಂದೂ ಕೂಡ ಸುಸ್ತು ಬೀಳಿಸಿ, ಬೇಸ್ತು ಬೀಳಿಸಿ, ರೆಸ್ಟ್ ಹಿಡಿಯುವಂತೆ ಅಂತೂ ರೆಸ್ಟ್ ಕೊಡಲ್ಲ. ಈ ರೆಸ್ಟ್ ಮತ್ತೆ ಫ್ರಸ್ಟ್ರೇಷನ್ ಎಲ್ಲ ತೆಗೆದು ಫ್ರೆಶ್ ಆಗುವಂತೆ ಮಾಡುತ್ತೆ. ಆದ್ರಿಂದಾಗಿ ಇದು ವಿಶೇಷವಾದದ್ದು. ಕಥ್ಯಮಾನೇನ ಮಹಿಮ್ನಾ ಸಾತ್ವತಾಂ ಪತೇಹ ಮಹಿಮ್ನಾ ಕಥ್ಯಮಾನೇನ ನ ಅತಿತೃಪ್ಯತಿ ಚಿತ್ತಂ. ನನಗೆ ಸಾಕಾಯ್ತು, ಎಷ್ಟು ಅಂತ ಹೇಳುದ್ರಿ, ಅದೇ ಕತೆ ಮತ್ತೆ ತಿರುಗಿಸಿ ಕತೆ ಅಂದ್ರೆ ಕತೆ ಅಂತ ಹೇಳ್ತಾ ಇದ್ದೀರಿ ಅಂತ ನನ್ನ ಮನಸ್ಸು ಯಾವತ್ತೂ ಬೇಸರಕ್ಕೆ ಒಳಗಾಗುವುದಿಲ್ಲ. ಆದ್ರಿಂದಾಗಿ, ಯಾಕೆ ಅಂದ್ರೆ ನಾನು ಈಗಾಗ್ಲೇ ಸಂಸಾರದ ಬೇರೆ ಎಲ್ಲ ಕಷ್ಟಗಳನ್ನು ನೋಡಿ ಆಗಿದೆ. ಈ ಕಷ್ಟ ಅನ್ನೋದು ನಮಗೆ ಕೂತು ಕೇಳುವವರಿಗೆ ಕಷ್ಟ ಅಂತ ಯಾಕೆ ಆಗ್ತಾ ಇದೆ ಅಂದ್ರೆ ಸಂಸಾರದ ನಿಜವಾದ ಕಷ್ಟವನ್ನು ಇನ್ನು ಅನುಭವಿಸಿ ನೋಡಿಲ್ಲ. ಹಾಗಾಗಿ ಬೋರ್ ಆಗುತ್ತೆ, ಅವರಿಗೆ ಬೇಸರ ಆಗುತ್ತೆ, ಬೋರ್ ಆಗುತ್ತೆ.
ಆದ್ರೆ ಯಾರಿಗೆ ಈ ತಾಪದಿಂದ ಪಾರಾಗಿ ನಿಜವಾದ ಸತ್ಯವನ್ನು, ನಿಜವಾದ ಸುಖವನ್ನು, ನಿಜವಾದ ತತ್ವವನ್ನು, ನಿಜವಾದ ತಥ್ಯವನ್ನ ತಿಳಿಯಬೇಕು ಅನ್ನುವ ಬಯಕೆ ಇದೆಯೋ ಅವನಿಗೆ ಇದು ಮತ್ತಷ್ಟು ಮತ್ತಷ್ಟು ಹಿತವೇ ಆಗತ್ತೆ ಹೊರತು, ಸ್ಮಿತವೇ ಕೊಡುತ್ತೆ ಹೊರತು, ಮಿತವಾದ ಬದುಕಿನ ಆ ಅನುಭವವನ್ನ ನೀಡುತ್ತೆ. ಆದ್ರೆ ಮಿತ ಅಂದ್ರೆ ಪ್ರಮಿತ ಅಂತ, ಪ್ರಮಿತವಾದಂತಹ ತಿಳುವಳಿಕೆಯನ್ನು ಕೊಡುತ್ತೆ. ಆದ್ರಿಂದಾಗಿ ಬದುಕಿಗೆ ಇದು ಸಹಕಾರಿ. ಸೂತ ಹೇಳ್ತಾನೆ, ಸಂಪೃಷ್ಟೋ ಭಗವಾನ್ ಏವಂ ದ್ವೈಪಾಯನ ಸುತೋ ದ್ವಿಜಾಹ ಅಭಿನಂದ್ಯ ಹರೇರ್ವೀರ್ಯಂ ಅಭ್ಯಷ್ಟುಂ ಪ್ರಚಕ್ರಮೇ. ಇದು ಸೂತ ಪುರಾಣಿಕರು ಹೇಳ್ತಾ ಇರುದಲ್ವ ಕಥೆ ಶೌನಕರಿಗೆ. ಅವ್ರು ಹೇಳ್ತಾರೆ, ಭಗವಾನ್ ಏವಂ ದ್ವೈಪಾಯನ ಸುತಃ ಪೃಷ್ಟ ಸಂಪೃಷ್ಟ. ನೋಡಿ, ಸಂಪೃಷ್ಟ, ಗುರುಗಳಿಗೆ ಸರಿಯಾದ ಪ್ರಶ್ನೆ ಕೇಳೋರು ಸಿಕ್ಕಿದ್ರೆ ಬಹಳ ಆನಂದ. ಯದ್ವಾ ತದ್ವಾ ನಿಮ್ಗೆಲ್ಲ ಗೊತ್ತಾ, ಆಮೇಲೆ ಹೇಳ್ಬಿಡಿ ಅಂತ ಗುರುಗಳೇ ಶಿಷ್ಯರ ಹತ್ರ ಒಪ್ಪಿಸ್ಕೊಳ್ಳುವಂಗೆ, ಶಿಷ್ಯನೇ ಗುರುಗಳ ಹತ್ರ ನಿಮ್ಗೆಲ್ಲ ಗೊತ್ತಿದ್ದದ್ದು ಹೇಳಿ ಉದುರಿಸ್ ಹೋಗಿ ಅಂತಂದ್ರೆ ತಲೆ ಮೇಲೆ ಉದುರಿದ್ದು ಹಾಗೆ ಜಾರೋಗುತ್ತೆ ಹೊರತು ಗೊರ್ಗಲ್ಲ ಮೇಲೆ ನೀರಿರದಂತೆ ಏನು ತಲೆ ಒಳಗೆ ಇಳಿಯುವುದೇ ಇಲ್ಲ. ತಲೆ ಒಳಗೆ ಇಳಿಬೇಕು ಅಂದ್ರೆ ತಲೆ ಹಸಿಯಾಗಿರ್ಬೇಕು, ನೆಟ್ಟು ಬೆಳಿಲಿಕ್ಕೆ ಬೇಕಾದಷ್ಟು ಉತ್ತು ಬಿತ್ತು ಚೆನ್ನಾಗಿ ಅದರಲ್ಲಿ ಕಳೆ ತೆಗೆದು ತಯಾರಾಗಿರ್ಬೇಕು. ಆವಾಗ ಬೆಳೆ ಅನ್ನೋದು ಕಳೆ ಇಲ್ಲದೆ ಹುಟ್ಲಿಕ್ಕೆ ಸಾಧ್ಯ ಆಗುತ್ತೆ, ಉಳಿಯತ್ತೆ. ಕೊನೆಗೆ ಉಳಿಯುವುದು ಮಾತ್ರ ಅಲ್ಲ, ಉಳಿಸತ್ತೆ ಉಳಿದವರನ್ನು ಕೂಡ. ಇಲ್ಲ ಅಂದ್ರೆ ಕಳೆದಾಗತ್ತೆ. ಹರೇರ್ವೀರ್ಯಂ ಅಭ್ಯಾಚಷ್ಟುಂ ಪ್ರಚಕ್ರಮೇ. ಹರಿಯ ಅಸಾಧಾರಣ ಸಾಮರ್ಥ್ಯವನ್ನು ಅಭ್ಯಾಚಷ್ಟುಂ, ಒಳ್ಳೆ ಶಬ್ದ, ಆಚಷ್ಟುಂ ಚೆನ್ನಾಗಿ ಹೇಳುವುದಕ್ಕೆ, ಅಭ್ಯಾಚಷ್ಟುಂ ಅವನ ಕಣ್ಣಿಟ್ಟು ಬಹಳ ಕುತೂಹಲ. ಗುರುಗಳು ಎದುರುಗಡೆ ಒಬ್ಬ ಕಣ್ಣು ಬಿಟ್ಟು ಚೂರು ನಿದ್ದೆ ಮಾಡದೆ ಕೂತಿದ್ದಾನೆ ಅಂದ್ರೆ ಅದು ಅದಕ್ಕಿಂತ ಆನಂದಕರವಾದ ಸಂಗತಿ ಮತ್ತೊಂದಿಲ್ಲ. ಗುರುಗಳು ಹೇಳ್ತಾ ಇರ್ಬೇಕಾದ್ರೆ ಆಮೇಲೆ ಗುರುಗಳು ಕೂಡ ನಾನು ಹೊರಡ್ತೇನೆ ಅಂತೇಳಿ ಹೋಗಿ ಬಂದ್ರು ಇವನಿಗೆ ಗೊತ್ತಿರಲ್ಲ. ಬಂದು ಕೂತ್ ಮೇಲೆ ಹೇಳ್ತಾನೆ, ಚೆನ್ನಾಗಿತ್ತು ಅದ್ ಕತೆ ಅಂತ. ಹೌದಾ, ನಾನು ಏನೇನ್ ಕತೆ ಹೇಳಿದೆ, ಅಯ್ಯೋ ಅದು ತುಂಬಾ ಚೆನ್ನಾಗಿತ್ತು ಅಂತ ನಿಮ್ಮನ್ ಬಿಟ್ರೆ ನಾವ್ ಹೆಂಗ್ ಹೇಳ್ಲಿಕ್ಕಾಗತ್ತೆ ಅಂತ ಮತ್ತೆ ಅವನು ಬನ್ನಿ ಕೇಳ್ತಾನೆ. ಬಾಲ ಒಂದ್ ಬಾಕಿ ಇತ್ತು, ಮತ್ತೆಲ್ಲ ಹೋಗಿತ್ತು ಒಳಗೆ ಅಂತ. ಪ್ರಚಕ್ರಮೆ, ಆ ಒಂದೊಂದು ಅಕ್ಷರದಲ್ಲೂ ಗಮನಿಸಿ. ಅಭಿನಂದ್ಯ, ಅವನು ಸಂಪೃಷ್ಟ, ಶಿಷ್ಯ ಕೇಳಿದ್ದು ಸಂಪೃಷ್ಟ. ಆಮೇಲೆ ಗುರು ಅದನ್ನ ಅಭಿನಂದಿಸಿದ. ಒಳ್ಳೆ ಪ್ರಶ್ನೆ ಕೇಳಿದಾಗ ಶಿಷ್ಯನನ್ನ ಸಂತೋಷದಿಂದ ಬೆಂತಟ್ಟುವುದು ಅಷ್ಟೇ ಮುಖ್ಯ. ಒಬ್ಬ ನಿಜವಾದ ಗುರುವಾದವನಿಗೆ ಹೊಣೆಗಾರಿಕೆ ಏನು ಅಂದ್ರೆ, ಒಬ್ಬ ಸರಿಯಾದ ಪ್ರಶ್ನೆ ಕೇಳಿದ ಅಂದ್ರೆ ಅವನನ್ನ ಅಭಿನಂದಿಸ್ಬೇಕು. ಅಭಿನಂದಿಸುವುದಷ್ಟೇ ಅಲ್ಲ, ಬಹಳ ಪ್ರೀತಿಯಿಂದ ಯಾಕೆ ಈ ಮಾತನ್ನ ಮಧ್ಯದಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ಬಹುದು. ಅಂದ್ರೆ ಇಲ್ಲಿ ಬಂದ ಕಥೆ ಸಂತೋಷ, ಎರಡು. ಮತ್ತು ಮೂರನೇದು ಪ್ರಕರಣದ ಅನುಕೂಲ. ಅದಕ್ಕೆ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ ಮತ್ತು ಪ್ರಸಂಗಾನುಕೂಲ್ಯ ಅಂತ ಹೇಳ್ತಾರೆ. ವಕ್ತೃ ಅನುಕೂಲ ಇಲ್ಲದೆ ಇದ್ರೆ ಆವಾಗ ಕಥೆ ಸುಳ್ಳಾಗಬಹುದು, ಯಾಕಂದ್ರೆ ಅವನಿಗೆ ಸರಿ ಗೊತ್ತಿಲ್ಲ. ಆದ್ರೆ ಇಲ್ಲಿ ವೇದವ್ಯಾಸರಿಂದ ನೇರ ಪಾಠ ಕಲಿತ ಶಿಷ್ಯನೇ ಶುಕಾಚಾರ್ಯರೇ ಪಾಠ ಮಾಡ್ತಾ ಇರುವುದು. ಎರಡನೇದು, ಕೇಳ್ಬೇಕಾದವನು ಸಾವಿನ ಹೊಸ್ತಿಲಿನಲ್ಲಿ ಕೂತು ಕೇಳಲಿಕ್ಕೆ ಅಂತ ಬಂದದ್ದು, ಇಲ್ಲಿ ಟೈಮ್ ಪಾಸಿಗೆ ಅಂತ ಬಂದವನಲ್ಲ. ಅವನು ನಿಜವಾದ ತನ್ನ ಮೋಕ್ಷದ ದಾರಿಯನ್ನ ಹುಡುಕಿಕೊಂಡು ಬಂದಾಗ ಹೇಳಿದ ಸತ್ಯ, ಅದು ನಿಜವಾಗಿಯೂ ಕೂಡ ಆತನ ಅಂತರಂಗಕ್ಕೆ ಮುಟ್ಟುವಂತಹದ್ದು. ಅವನು ಮತ್ತೆ ಇಲ್ಲಿ ಹುಟ್ಟಿ ಬರ್ಲಿಕ್ಕೋಸ್ಕರ ಕೇಳಿದ್ದಲ್ಲ. ನಿಜವಾದ ಗತಿ ಇದನ್ನ ಮತ್ತೆ ಹುಟ್ಟಿ ಬಂದು ಮತ್ತೆ ಇದನ್ನ ಇನ್ನೊಂದರ ಉಪಾಸನೆ ಮಾಡ್ಬೇಕು ಅಂತಲ್ಲ ಅವನು ಬಂದದ್ದು. ಇಲ್ಲಿ ಬಂದ ಉಪಾಸನೆ ಅವನ ಕೊನೆಯ ಚರಮಗತಿಯನ್ನು ಕೊಡುವಂತದ್ದು. ಮೂರನೇದ್ದು, ಇಬ್ರೂ ಕೂತದ್ದು ದೊಡ್ಡ ಸಭೆಯಲ್ಲಿ, ಸುಮ್ಮನೆ ಅವರವರೇ ಹರಟೆ ಹೊಡೆಯುವ ಸಭೆಯಲ್ಲಿ ಕೂತದ್ದಲ್ಲ. ಜಗತ್ತಿನಲ್ಲಿ ಯಾರೆಲ್ಲ ಈಗಾಗ್ಲೇ ತಿಳಿದವರು ಅಂತಿದ್ರು ಆ ಎಲ್ಲಾ ಮುನಿಗಳು ಅಲ್ಲಿ ಬಂದಿದ್ದಾರೆ. ಯೋಚನೆ ಮಾಡಿ, ತಿಳಿದವರೇ ಅಲ್ಲಿ ಬಂದು ಕೂತಿದ್ದಾರೆ ಅಂದ್ರೆ ಅವ್ರು ಎಲ್ರೂ ಕೂಡ ಇದಕ್ಕೆ ಸಹಮತಿಯನ್ನ ಸೂಚಿಸಿ ಪ್ರಸಂಗವೂ ಕೂಡ ಅನುಕೂಲಕರವಾಗಿತ್ತು ಅನ್ನೋ ದೃಷ್ಟಿಯಿಂದ ಭಾಗವತದ ಕಥೆ ಅತ್ಯಂತ ಪ್ರಧಾನವಾದದ್ದು. ಅದರ ಜೊತೆಗೆ ಈ ಪ್ರಸಂಗದಲ್ಲಿ ಮತ್ತೆ ಮತ್ತೆ ಅವನಿಗೆ ಆ ಮಾತನ್ನು ಒತ್ತಿ ಹೇಳ್ತಾ ಇರೋದು ಏನು ಅಂದ್ರೆ, ಕೆಲವೊಮ್ಮೆ ಕೇಳುವವನಲ್ಲಿ ಅನಾಸಕ್ತಿ ಇದ್ರೆ ಗುರುಗಳು ಹಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ಒಂದು ಹೇಳಿದ್ರೆ ಆಯ್ತು, ಯಾಕಂದ್ರೆ ಶಿಷ್ಯನಿಗೆ ನೆನಪೇ ಇರಲ್ಲ ನಿನ್ನೆ ಹೇಳಿದ್ದೇನು ಅಂತ. ನಿನ್ನೆನು ತಲೆ ಅಲ್ಲಾಡಿಸ್ತಾ ಇದ್ದ, ಇವತ್ತು ತಲೆ ಅಲ್ಲಾಡಿಸ್ತಾ ಇರ್ತಾನೆ, ನಾಳೆನು ಅದಕ್ಕೆ ತಲೆ ಅಲ್ಲಾಡಿಸ್ತಾ ಇರ್ತಾನೆ. ಯಾಕಂದ್ರೆ ಅವನು ಗುರುಗಳಿಗೆ ನಾನು ಕೇಳ್ತಾ ಇದ್ದೇನೆ ಅಂತ ಅನಿಸ್ಬೇಕು ಅಂತಿದೆ ಹೊರತು ನಾನ್ ಕೇಳಿ ಉದ್ಧಾರ ಆಗ್ಬೇಕು ಅಂತ ಅನ್ನೋ ಯೋಚನೆ ಇಲ್ಲದೆ ಇದ್ದಾಗ ಗುರುಗಳು ಬಚಾವ್.
ವಸ್ತು ನೋಡ್ಕೊಂಡ್ ಬರ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ. ಇವ್ನಿಗೆ ನಿನ್ನೆ ಹೇಳಿದ್ದನ್ನೇ ಹೇಳಿದ್ರೆ ಇನ್ನೂ ಜೋರಾಗಿ ತಲೆ ಅಲ್ಲಾಡಿಸ್ತಾನೆ ಅಂತ ಆರಾಮಾಗಿರ್ತಾರೆ. ನಮ್ಗೆ ಒಬ್ರು ಅಧ್ಯಾಪಕರಿದ್ರು. ಪಾಪದವ್ರು ನಿಜವಾಗಿ. ನಾವು ಪೇಪರ್ ನಮ್ಗೆ ಸಿಗ್ಬೇಕು ಅಂತ ಅವ್ರು ಪೇಪರ್ ಬಂದ ತಕ್ಷಣ ತಗೊಂಡ್ಬಿಡೋರು. ಅವ್ರು ತಗೊಂಡ್ರೆ ಮತ್ತೆ 1 ಗಂಟೆ ನಮ್ಗೆ ಸಿಗ್ತಿರ್ಲಿಲ್ಲ. ನಾವೇನ್ ಮಾಡ್ತಿದ್ವಿ ಅಂದ್ರೆ ನಿನ್ನೆ ಪೇಪರನ್ನೇ ಕೊಟ್ಬಿಡ್ತಿದ್ವಿ ಅವ್ರ ಕೈಗೆ. ಅವ್ರು ಅದನ್ನೇ 3/4 ಗಂಟೆ ಓದ್ಕೊಂಡು ಆ ಆಮೇಲೆ ನಾಳೆಗೆ ಆಗುವಾಗ ಇವತ್ತಿನ ಪೇಪರ್ ಕೊಡೋದು. ಹಾಗೆ ನಮ್ಗೆ ಫಸ್ಟ್ ಪೇಪರ್ ಓದಿಸಿ, ಅವ್ರಿಗೆ ಡೇಟ್ ಅಷ್ಟೆಲ್ಲ ಗಮನಿಸ್ತಾ ಇರ್ಲಿಲ್ಲ. ಅವ್ರು ಪೇಪರ್ ವಿಷಯ ಮಾತ್ರ ನೋಡ್ತಿದ್ರು. ನಾವು ಹಿಂದಿನ ದಿವ್ಸದ ಅವತ್ ಕೊಡುದು. ನಾವು ನಮ್ಗೆ ಬೇಕಾದ ಟೈಮಿಗೆ ನಾವು ಅವತ್ತಿದ್ದೆಲ್ಲ ಪೇಪರ್ ನಾವೇನು ಓದ್ತಿದ್ದಿದ್ದು ಒಂದು ಕ್ರಿಕೆಟು, ಸಿನಿಮಾ ಬಿಟ್ರೆ ಅದ್ರ ಉಳಿದ ಲೇಖನಗಳನ್ನು ಓದುವಷ್ಟು ದೊಡ್ಡವರು ಇರ್ಲಿಲ್ಲ ನಾವು. ಆದ್ರೆ ಅದನ್ನ ಓದ್ಲಿಕ್ಕೆ ಅವ್ರು ಕೊಡ್ತಿರ್ಲಿಲ್ಲ ಅಂತ ಅಥವಾ ಅವ್ರ ಪೇಪರ್ ಮಧ್ಯದಲ್ಲಿ ಅದು ಪೂರ್ತಿ ಪಿನ್ ಮಾಡ್ಬಿಡ್ತಿದ್ರು ನಮ್ಗೆ. ಎಲ್ಲೆಲ್ಲೋ ಹಾರೋಗುತ್ತೆ ಅಂತ ನಮ್ಗೆ ಓದ್ಲಿಕ್ಕೆ ಕೊಡುವಾಗ. ಹಾಗಾಗಿ ನಾವು ಅದನ್ನ ಕೊಟ್ಟು ಹಿಂದಿನ ಪೇಪರ್ ಕೊಟ್ಟು ನಾವು ನಮ್ಗೆ ಬೇಕಾದನ್ನು ಓದಿ ಮರು ದಿವ್ಸಕ್ಕದಂತೆ ಅವ್ರಿಗೆ ಕೊಡ್ತಿದ್ವಿ. ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅವ್ರ ಪಾಪ ಪ್ರತಿ ದಿವ್ಸ ಮಕ್ಕಳೆಲ್ಲ ನನಗೆ ದಿನಾ ಪೇಪರ್ ಕೊಡ್ತಾರೆ ಅಂತ ಖುಷಿ ಪಡ್ತಿದ್ರು. ಅಂದ್ರೆ ತುಂಬಾ ಒಳ್ಳೆ ಅಧ್ಯಾಪಕರು. ನಿಜವಾದ ಅಧ್ಯಾಪಕರು ಅಂದ್ರೆ ಅವರ ಹಾಗೆ ಇನ್ನೊಬ್ರು ಅಧ್ಯಾಪಕರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಗೆ ಆ ಸಣ್ಣ ವಯಸ್ಸಿನಲ್ಲಿ ಅವ್ರ ಪಾಪ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ನಾವ್ ಅನ್ಕೋತಿದ್ವಿ. ಆದ್ರೆ ಅವ್ರಿಗೆಲ್ಲ ಗೊತ್ತಿರ್ತಿತ್ತು. ಮಕ್ಕಳು ಓದ್ತಾರಲ್ವಾ ಮಾಡಿದ್ರು ಎಷ್ಟು ಚಕ್ರ ಸಾಕು ಪ್ರಕಟಣೆ ಸಾಕು ಅಂದ್ರೆ ಅವರಿಗೆ ಅಷ್ಟು ಗೌರವವನ್ನ ಶಿಕ್ಷಕರು ಅಭಿನಂದನೆ ಕೊಟ್ಟು ಆರಂಭಿಸಿದರು. ಶ್ರೇಷ್ಠ ಹೋರಾಟ ಯುದ್ಧೇ ಏನ್ ಹೇಳ್ತಿದ್ದಾರೆ ಯುದ್ಧದಲ್ಲಿ ಅಸುರರು ದೇವತೆಗಳನ್ನು ತೀಕ್ಷ್ಣವಾದ ಮಾಧ್ಯಮವನ್ನ ಹೊಡೆದು ನೋಯಿಸ್ತಾ ಇದ್ದಾರೆ. ಆದಷ್ಟು ಪೆಟ್ಟು ಕೊಡ್ತಾ ಇದ್ದಾರೆ. ದೇವತೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ದೇಹದ ಆ ಘಾಸಿಯನ್ನ ತಪ್ಪಿಸಿಕೊಳ್ಳಿಕ್ಕಾಗ್ತಾ ಇರಲಿಲ್ಲ. ಹಿಂದೆ ಕಟ್ ಕಟ್ ಆಗ್ತದೆ ಸರ್. ಹರಿ ಓಂ ಆಚಾರ್, ಹರಿ ಓಂ. ವಾಯ್ಸ್ ಬ್ರೇಕ್ ಆಗ್ತದೆ, ಕಟ್ ಕಟ್ ಆಗ್ತದೆ. ಇಲ್ಲ ಸರ್, ಕಟ್ ಕಟ್ಟೆ ಕೇಳಿಸ್ತದ ಸರ್. ಹರಿ ಓಂ ಸರ್, ಕಟ್ ಕಟ್ಟೆ ಕೇಳ್ತಾ ಇದೆ ಸರ್. ಇಲ್ಲ, ಕೇಳಿಸ್ತಿಲ್ಲ ಆಚಾರ್ಯ.
ಈಗ ಕೇಳಿಸ್ತಾ ಇದೆಯಾ? ಹಾ ಸರ್ ನಿಮ್ಗೆ ಕೇಳಿಸ್ತಿದೆ? ಅವರಿಗೆ ಕೇಳಿಸ್ತಿದೆ ಈಗ. ಯಾವಾಗ ದುರ್ವಾಸರು ಶಾಪ ಕೊಟ್ಟರು ಆಗ 3 ಲೋಕಗಳು ಇಂದ್ರನೊಂದಿಗೆ ಕೂಡಿಕೊಂಡು ನಿಶ್ರೀಕಾಹ ಎಲ್ಲ ಸಂಪತ್ತನ್ನ ಕಳೆದುಕೊಂಡವರಾಗಿ ಅಲ್ಲಿಯೇ ಕೊಂಡ್ರು, ಚಟುವಟಿಕೆಗಳಿಂದ ದೂರವಾದ್ರೂ, ನಾಶವಾಗಿ ಹೋಗುವಂತಾಯ್ತು. ಯಜ್ಞಾದಿ ಕೈಗಳೆಲ್ಲ ನಿಂತೇ ಹೋಗುವಂತಾಯ್ತು. ದುರ್ವಾಸ ಮುನಿಗಳು ಅದು ಪ್ರಸಂಗ ಇಲ್ಲಿ ಪೂರ್ತಿ ಬಿಡಿಸಿ ಹೇಳಿಲ್ಲ. ದುರ್ವಾಸ ಮುನಿಗಳು ರುದ್ರಾವತಾರಿ, ಎಕ್ಕೆ ಹೂವಿನ ಹಾರವನ್ನ ಹಾಕೊಂಡಿದ್ರು. ಅವರು ಬರ್ತಾ ಇರ್ಬೇಕಾದ್ರೆ ಭಗವಂತನಿಗೆ ಪೂಜೆಯನ್ನ ಮುಗಿಸಿ ಆ ಕೈಯಲ್ಲಿ ನಿರ್ಮಾಲ್ಯವನ್ನ ಹಿಡ್ಕೊಂಡು ಬಂದಿದ್ರು. ಹರಿಯ ನಿರ್ಮಾಲ್ಯವನ್ನ ಹಿಡ್ಕೊಂಡು ಹೋಗುವಾಗ ಇಂದ್ರ ಐರಾವತದ ಮೇಲೆ ಬರ್ತಾ ಇದ್ದ. ಆ ಸವಾರಿ ಮಾಡ್ತಾ ಇದ್ದಂಥವನ ಇಂದ್ರನ ಕೈಗೆ ತಾನು ದೇವರಿಗೆ ಪೂಜೆ ಮಾಡಿ ತಂದಿದ್ದಂತ ಆ ಹರಿ ನಿರ್ಮಾಲ್ಯವನ್ನ ಇಂದ್ರನ ಕೈಗೆ ಕೊಟ್ಟು, ಇಂದ್ರ ಏನ್ ಮಾಡಿದ ಅಂದ್ರೆ ಅದನ್ನ ಅವರ ಕೈಯಿಂದ ತಗೊಂಡು ಐರಾವತ ತಲೆ ಮೇಲಿಟ್ಟ. ಅದಕ್ಕೇನೋ ತಲೆ ಎಲ್ಲ ಅಂತ ತೋರಿಸಿದ ಹಾಗಾಯ್ತು. ತೆಗೆದು ಪಕ್ ಅಂತ ಎಷ್ಟು ತುಳ್ಕೊಂಡು ಹೋಯ್ತು. ಕೋಪ ಬಂತು. ನಿರ್ಮಾಲ್ಯವನ್ನ ಹೀಗೆ ಅವಮಾನ ಮಾಡುವವನಿಗೆ ಬದುಕಿನಲ್ಲಿ ಯಾವತ್ತೂ ಕೂಡ ಏಳಿಗೆ ಇಲ್ಲ. ನಿರ್ಮಾಲ್ಯ ಅಂತಲ್ಲ, ಬರೀ ತುಳಸಿ ದೇವರಿಗೆ ಇನ್ನೂ ಹಾಕದದ್ದಾದ್ರೂ ಕೂಡ ಅದು ಎಂದೂ ಕಾಲಿಗೆ ತಾಗಬಾರದು ಅಂತ ನಿಯಮ. ನಿರ್ಮಾಲ್ಯ ಆದ್ರೂ ಇನ್ನೂ ಅದು ಅಪರಾಧ. ಹಾಗೆ ತುಳಸಿ ಎಂದೂ ಕಾಲಿಗೆ ತಾಗಬಾರದು. ನಾವು ಕೂಡುವ ಜಾಗದಲ್ಲಿ ಇರಬಾರದು. ಅದನ್ನ ಎತ್ತಿ ದೇವರ ಮೇಲೆ ಹಾಕ್ಬೇಕು ಅಥವಾ ತೆಗೆದು ಬದಿಯಲ್ಲಿ ಇಡಬೇಕು. ನೀವು ಈಗಲೂ ನೋಡ್ಬೋದು, ಅಕಸ್ಮಾತ್ ಉಡುಪಿಯಲ್ಲಿ ಸ್ವಾಮಿಗಳೇ ಪ್ರದಕ್ಷಿಣೆ ಹಾಕುವಾಗ ಅಕಸ್ಮಾತ್ ಅವರ ಕಣ್ಣಿಗೆ ಎಲ್ಲಾದ್ರೂ ತುಳಸಿ ಬಿದ್ದದ್ದು ಕಂಡ್ರೆ ಅದನ್ನ ತೆಗೆದು ಅವರು ಆ ತುಳಸಿಯ ಹೊರಗಡೆ ಒಂದು ಡಬ್ಬಿ ಇರುತ್ತೆ, ಅಲ್ಲಿ ಹಾಕಿ ಹೋಗ್ತಾರೆ. ಎಲ್ಲಿ ಕಂಡ್ರು ಅವ್ರು ಹೋಗಿ ಅವ್ರ ಮಡಿಯಲ್ಲಿ ಇದ್ರು ಕೂಡ ಒಂದ ಕೆಲಸ ತಮ್ಮ ಜೊತೆ ಬಂದವರಿಗೆ ಅದನ್ನ ತೆಗೆದಲ್ಲಿ ಹಾಕಿ ಅಂತ ಹೇಳ್ತಾರೆ. ಎಲ್ಲೂ ಕೂಡ ತಪ್ಪಿ ಕಾಲಡಿಗೆ ಬೀಳ್ಬಾರ್ದು. ಅದು ಅವನಿಗೆ ಅವನ ಅಲ್ಲಿ ತನಕ ಮಾಡಿದ ಸಕಲ ಪೂಜೆಯ ಪುಣ್ಯವೂ ಕೂಡ ನಷ್ಟವಾಗಿ ಹೋಗುತ್ತೆ ಅಂತ ಲೆಕ್ಕ. ಹಾಗಾಗಿ ಅಸಡ್ಡೆಯಿಂದ ಆನೆಯ ಕುಂಭಸ್ಥಳದ ಮೇಲೆ ಹಾಕಿದ್ದು ಅದು ಎತ್ತಿ ಕೆಳಗೆ ಹಾಕಿ ಹೊಸಕ್ಕೆ ಹೋಯ್ತು. ಅದರ ಸ್ವಭಾವ ಅದು. ದುರ್ವಾಸರಿಗೆ ಕೋಪ ಬಂದು ಸಂಪತ್ತಿನ ಮದದಿಂದ ನೀನು ಭಗವಂತನ ನಿರ್ಮಾಲ್ಯವನ್ನ ಅವಮಾನಿಸುವಷ್ಟು ಎತ್ತರಕ್ಕೆ ಬೆಳೆದೆ ಅಲ್ವಾ? ಆ ಸಂಪತ್ತು ನಿನ್ನ ಕೈಯಲ್ಲಿ ಇದ್ರೆ ಅಲ್ವಾ ನಿನಗಿಷ್ಟು ಮದ? ಆ ಸಂಪತ್ತು ಕಳೆದು ಹೋಗಿ 3 ಲೋಕಗಳಲ್ಲೂ ನಿನಗೊಂದು ನೆಲೆ ಇಲ್ಲದೆ ಇರಲಿ, ನೆಲೆ ಕಳೆದು ಹೋಗಲಿ ಅಂತ ಶಪಿಸ್ತಾರೆ. ದೇವತೆಗಳಿಗೆ ಇಂಥದ್ ದೈತ್ಯರಿಗೆ ಇಂಥದ್ದು ಕಾಯ್ತಾ ಇರ್ತಾರೆ ಅವರು. ಯಾರಿಗಾದ್ರೂ ದೇವತೆಗಳಿಗೆ ಶಾಪ ಸಿಕ್ತು ಅಂದ್ರೆ ಇವ್ರ ಅಪ್ಪಚ್ಚಿ ಅಂತ ಲೆಕ್ಕ. ಅಲ್ಲಿಗೆ ಒಂದೇ ಸರ್ತಿ ಅಟ್ಯಾಕ್ ಶುರುವಾಯ್ತು ಅನ್ನುವಲ್ಲಿಗೆ ನಾವು ಇವತ್ತಿನ ಕಥಾಭಾಗವನ್ನ ನಿಲ್ಸೋಣ. ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀಹರಿಪ್ರಿಯತಾಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.